ಯಾಕಡ ಹುಚ್ಚ ಏನಾರು ಓಡಿಸ್ಕೊ ಬಂತ ಇಲ್ಲ ರಾತ್ರಿ ಕುಡ್ದಿರೋದು ಇನ್ನೂ ಹಿಡಿದಿಲ್ವೋ? ಅಯ್ಯೋ ಅಯ್ಯೋ ಅಯ್ಯಯ್ಯೋ ಏನ್ ಆಕ್ಟಿಂಗ್ ಯಾರ ಎಲ್ರು ಮೀರ್ಸ್ಬಿಟ್ಟೆ ಬಿಡು. ಹೆಂಗ ಈ ಫುಟ್ಪಾತ್ ಸ್ಲಮ್ ಕೊಡೋ ಕಿರುಕುಳನ್ನ ತಡ್ಕೊಳಕ್ ಆಗದೆ ರೌಡೀಸ್ ಗಳನ್ನ ಸೆಟಪ್ ಮಾಡಿ ನಮ್ಮನ್ನ ಮೇಲ್ ಕಳಿಸ್ಬೇಕು ಅಂತ ಮಾಸ್ಟರ್ ಪ್ಲಾನ್ ಮಾಡಿದ್ಯಾ? ಆ ಬುದ್ಧಿ ಎಲ್ಲ ಇರೋದು ನಿಮ್ಮಂತ ಸ್ಲಮ್ಗೆ ಕಣೋ. ಅಯ್ಯೋ ಅಯ್ಯೋ ಅಯ್ಯಯ್ಯೋ ಇಷ್ಟ್ ದೊಡ್ಡ ಬಂಗ್ಲೆಲಿ ಮೈ ತುಂಬಾ ಒಡವೆ ಹಾಕೊಂಡು ರೇಷ್ಮೆ ಸೀರೆ ಹುಟ್ಕೊಂಡು ಮೈ ಬಣ್ಣ ಸ್ವಲ್ಪ ಕೆಂಪಗಿದ್ರೆ ಸಾಲ್ದಮ್ಮಣ್ಣಿ, ಒಳಗ್ ಚೆನ್ನಾಗಿರ್ಬೇಕು. ನಮ್ಮಮ್ಮನ ಬಗ್ಗೆ ಮಾತಾಡೋದಕ್ಕೆ ನೀನ್ ಯಾರೋ ಥರ್ಡ್ ಕ್ಲಾಸ್. ಹೌದು, ನಾನ್ ಥರ್ಡ್ ಕ್ಲಾಸೇ, ಲೋ ಕ್ಲಾಸೇ. ಆದ್ರೆ ನಮ್ಮನ್ನೆಲ್ಲ ಸಾಯಿಸಕ್ ಪ್ಲಾನ್ ಮಾಡಲ್ಲ ನಿಮ್ಮಮ್ಮ. ಅವಳು ಯಾವ ಕ್ಲಾಸ್? ನಾನಿದೆ ನಂಬಲ್ಲ. ನಂಬಲ್ವಾ? ಬಾ, ನಿನ್ ತಲೆ ಮೇಲೆ ಆಣೆ ಹಾಕಿ ನಮ್ಮನ್ನೆಲ್ಲ ಸಾಯಿಸಕ್ ಪ್ಲಾನ್ ಮಾಡಲ್ಲ ಅಂತ ಹೇಳಕ್ ಹೇಳು. ಹಣ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಯಾರ್ ಪ್ರಾಣ ಬೇಕಾದ್ರೂ ತೆಗಿಬೋದು ಅನ್ಕೊಂಡ್ರಾ? ನಿಮ್ ಹಣ ಪ್ರಾಣ ಉಳಿಸುತ್ತಾ ಇಲ್ಲ ಹೋಗ್ತಾ ಇರೋ ಮಾನನ್ ಕಾಪಾಡುತ್ತಾ? ಅವತ್ತು 10 ಜನ ಸೇರ್ಕೊಂಡು ನಿನ್ನ ಅಂದರ್ಬಾರ್ ಮಾಡ್ತಿರ್ಬೇಕಾದ್ರೆ ಕಾಪಾಡಿದ್ದು ಈ ಲೋ ಕ್ಲಾಸೇ. ಅವತ್ತು ಹೈ ಕ್ಲಾಸ್ ಆವಾಜ್ ಬೇಡ ಅಂತ ನಿನ್ನ ಬಿಟ್ಟು ಹೋಗಿದ್ರೆ ಇಷ್ಟೊಂದು ನಿನ್ ಮಾನ ಆಗೋಗೋದು ನೋಡೋ. ಏನ್ ನಾನು ಈ ಮನೇಲಿ ಇರಲ್ಲ. ಕನ್ನಡದ ಹೆಣ್ಣಾಗಿ ತಾಲಿ ಕಟ್ಟಿದ ಗಂಡನಿಗೆ ಗೌರವ ಕೊಡೋದಾದ್ರೆ ನಡೆ ನನ್ ಜೊತೆ. ಇಲ್ಲ, ನಾನ್ ಬರಲ್ಲ. ಏಯ್, ಗಂಡನ ಜೊತೆ ಇದ್ರೇನೆ ಹೆಂಡತಿಗೆ ಮರ್ಯಾದೆ, ಇಲ್ಲಾಂದ್ರೆ 3 ಕಾಸಿನ ಮರ್ಯಾದೆ ಸಿಗಲ್ಲ. ಬಾ ಮುಷ್ಕ ನಡಿಯೇ. ಸರ್ ಸಿಗ್ಲಿಲ್ಲ ಸರ್, ಗೋಡೆ ಜಂಪ್ ಮಾಡಿ ಓಡೋಗ್ಬಿಟ್ಟ ಸರ್. ಸಿನಿಮಾದಲ್ಲಿ ಪೊಲೀಸ್ನವರು ಕ್ಲೈಮ್ಯಾಕ್ಸ್ ಬಂದಂಗೆ ನೀವು ಕಳ್ಳ ಓಡೋದ್ಮೇಲೆ ಬರ್ತಾ ಇದ್ದೀರಿ. ಯಾವ ಸೀಮೆ ಸಿಂಹ ಅಂತ ಹೆಸರಿಟ್ಕೊಂಡಿದ್ದೀರಾ? ಅವ್ನು ಇವತ್ತು ಓಡೋದು, ನೀನು ನಾಳೆ ಸಿಗ್ತಾನೆ. ಅವ್ನು ಸಿಗೋ ತನಕ ನನಗೆ ಊಟ ಇಲ್ಲ, ನಿದ್ದೆ ಇಲ್ಲ, ಒಂದಿಲ್ಲ. ಜೈ ಜವಾನ್ ಔಟ್. ನೀವು ಬಡ್ಕ ಬರ್ತಾ ಇದ್ದೀರ, ಅಲ್ಲೇ ನಿಂತ್ಕೊಳ್ಳಿ. ಏನ್ ಹಿಂಗ್ ನುಗ್ತಾ ಇದ್ರಲ್ಲ, ಇದೇ ನಿಮ್ ತಾತನ ಮನೆನಾ? ಯಾರು ಇವ್ರು ಒಳಗಡೆ ಬಿಟ್ಟಿದ್ದು? ತಡ ಆಚೆಗೆ. ನೀ ಅಪ್ಪ, ನಮ್ ತಾತನ್ ಮನೆ ಎಲ್ಲ ಕಡು, ನಮ್ ತಂಗಿ ಮನೆ. ಅದನ್ ಕೇಳಕ್ ನೀನ್ ಯಾವನೋ ಬಿಕ್ನಾಸಿ? ನನ್ನ ಬಿಕ್ನಾಸಿ ಅಂತ ಸೂರ್ಪಣಕಿ. ಯಾರ ಶೂರ್ಪಣಕಿ? ನಿಮ್ಮ ಅಮ್ಮ ಕಾಣೋ. ನೀನೇ ತೆಳ್ಳಗಿದ್ಯಾ, ಕೂತಳೆ ಸಾಕು. ಬಾಯಿ ಮುಚ್ಕೊಂಡು ದಾರಿ ಬಿಡ್ತೀಯ ಅಲ್ವಾ? ಬಿಡಲಾದ್ರೆ ಅಯ್ಯೋ, ನಿಮ್ಮ ಅಜ್ಜಿ ತಲೆ. ಯಾರು ಅಂತ ಕೇಳಿದ್ರಲ್ಲ, ಇವರು ನಮ್ಮ ಕಳ್ಬಟ್ಟಿ ದೊರಸಾರಿ. ಅಯ್ಯೋ ಮಾದಿ ಆಳ್ರ ಬಾಡ್ರು. ನೀವೆಲ್ಲ ನಮ್ಮನೆ ಹತ್ರ ಯಾಕೆ ಬಂದಿದ್ದೀರಾ? ನನ್ ತಂಗಿನ ಮರ್ಡ್ರ್ ಮಾಡಕ್ ಹೊಂಟಿದ್ದೀರಂತಲ್ಲ ಕಾವಲ್ ಕಾಯಕ್ಕೆ. ನಿನ್ ತಂಗಿ ದೊಡ್ಡ LGBT ರಾಣಿ, ನಾವು ಕೊಲ್ಲಕ್ಕೆ. ಇರಣ್ಣ, ನಾನ್ ನೋಡ್ಕೊಳ್ತೀನಿ. ಅತ್ತೆಮ್ಮ, ಒಂಚೂರು ಒಳಗ್ ಬರ್ತೀರಾ? ಅವಳೆ ಒಳಗಡೆ ಬರ್ಬೇಕು. ಅವ್ರು ಮಾತ್ರ ಅಲ್ಲ ಅಪ್ಪಾಜಿ, ನೀವು ಬರ್ರೆ. ಅಪ್ಪಾಜಿ ಬಿಟ್ಟೆ ಇದ್ರೆ ಮುಂದ್ಲ ಅಲ್ಲೆಲ್ಲ ಉದ್ರೋಗಿರ್ಬೇಕು. ಜಂಬಲಕ್ರಿ ಪಂಬ ಇದನ್ ಒಳಗ್ ಹಾಕ್ದಂದ್ರೆ ಒಳಗಿರೋ ಬೋಟಿ ಎಲ್ಲ ಆಚೆ ಬರ್ಬಿಡ್ಬೇಕು. ನಡಿಯ ಒಳಗೆ, ಬಾಯ್ ಮುಚ್ಕೊಂಡು ನಡಿಯ ದಡಿಯ. ನೀನು ಏನು ತೋರಿಸ್ತಾ ಇದ್ಯಾ? ಪಿಕ್ಚರ್ ಯಾವುದು? ತಾಯಿಗೊಬ್ಬ ತರ್ಲೆ ಮಗ, ಅವನ್ ತರ. ಜಸ್ಟ್ ವೇಟ್ ಅಂಡ್ ಸಿ. ಒಬ್ಬ ರೌಡಿ, 420 ಫುಟ್ಪಾತು, ಜೊತೆಗೊಬ್ಳು ಸ್ಲಮ್ ಸೊಸೆ, ಲೋ ಲೆವೆಲ್. ನನ್ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ನಾನಿನ್ ಹೇಗನ್ನ ಬದುಕಿರ್ಲಿ? ಮನೆಯಲ್ಲಿ ಮಾತ್ರ ಅಲ್ಲ, ಈ ಲೋಕದಲ್ಲೇ ಇರ್ಬಾರ್ದು. ಈ ಮಾತು ನಿನ್ ಬಾಯಿಂದ ಬರ್ಲಿ ಅಂತ ಕಾಯ್ತಾ ಇದ್ದೆ. ಇನ್ನು ನೋಡು, ಅವ್ರ ಕತೆ ಮುಗೀತು. ಸಂಸಾರದ ಬಿಟ್ಟು ರೋಗ ರಟ್ಟು ಅಂತಾರೆ. ನಮ್ಮನೆ ಹುಳುಕು ಆಚೆನವ್ರು ಗೊತ್ತಾಗ್ಬಾರ್ದು ಅಂತ ನನ್ನ ಆಸೆ. ಮೀ ಕೊತ್ತಂಟೆ ಚಪ್ಪು ಆಚೆ ಟೆಂಟಲ್ಲಿ ಒಂದ್ ತಿರ್ಗೋ ಪ್ಯಾನ್ ಹಾಕಿ 4 ಕಟ್ಟದಲ್ಲಿ 2 ರೂಪಾಯಿಗೆ ನಿನ್ ಮಾನ ಮರ್ಯಾದೆನ ಜಂಬಲಕಡಿ ಬೊಮ್ಮ ಮಾಡ್ಬಿಡ್ತೀನಿ. ಬೇಡಮ್ಮ ಬೇಡಮ್ಮ, ಕುಪ್ಪಮ್ಮ, ನಿಮ್ಮವರೆಲ್ಲ ನಮ್ಮವರು ಕಣಮ್ಮ, ಅಲ್ವೇನಣ್ಣ? ಹೌದೌದು, ಎಲ್ರು ಅನ್ಯೋನ್ಯವಾಗಿ ವ್ಯರ್ಥ ಬಾಳ್ಬೇಕು. ಈಗ ನಮ್ಮವರೆಲ್ಲ ಆಚೆ ನಿಂತಿದಾರಲ್ವಾ, ಅದಕ್ಕೆ ಏನ್ ಮಾಡ್ಬೇಕು?
ಸುತ್ತಮುತ್ತ ಯಾರು ನನ್ ರೂಮ್ಗೆ ಯಾಕೋ ಬಂದೆ? ನನಗಂತೂ ರೂಮ್ ಇಲ್ಲ. ನೀನ್ ಅಡ್ಜಸ್ಟ್ ಆದ್ರೆ ಇನ್ ಫ್ಯೂಚರ್ ಈ ರೂಮೇ ನಂದಾಗುತ್ತಲ್ಲ ರಾಣಿ. You get out! ಆಚೆ ಹೋಗು, No. rascal. ನಾನ್ ಹೋಗೋದಿಲ್ಲ. ನನ್ಗೆ ನೀನ್ ಬೇಕು ಚಿನ್ನ, ನೀನ್ ಬೇಕು ರಾಣಿ, ನೀನ್ ಬೇಕು ರಾಣಿ, ನನ್ ಮಾತು ಕೇಳು ರಾಣಿ, ನನ್ ಮಾತು ಕೇಳು. ಅಯ್ಯೋ ರಾಣಿ, ಮಮ್ಮಿ! 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 ರಂಗಮ್ಮ ಏನು ಮಾತು ಗಲಾಟೆ ಏನಮ್ಮ? ರಾಣಿ! ಮಮ್ಮಿ, ಇವ್ನು ಕೊಡ್ತು ನನ್ ರೂಮಿಗೆ ಬಂದು. ಏಯ್ ಊರ್ಕೋ, ನೀ ಏನ್ ಹೇಳೋದು ನಾನೇ ಹೇಳ್ತೀನಿ ರೀ. ನಾನು ನಿಮ್ ಮಗಳ್ ನೋಡ್ದೆ, ಸಿಕ್ಕಾಪಟ್ಟೆ ಆಸೆ ಆಗೋಯ್ತು, ಅದಕ್ಕೆ ರೂಮ್ಗೆ ಹೋಗಿದ್ದೆ. ಏನ್ರಿ ಮದ್ವೆ ಆಗಿರೋ ಹೆಣ್ಮಕ್ಳ ಹತ್ರ ಹೆಂಗ್ ನಡ್ಕೋಬೇಕು ಅಂತ ಜ್ಞಾನ ಬೇಡ? ಯಾಕೆ? ಮದ್ವೆ ಆಗಿದೆ ಅಂತ ನೀವ್ ಅನ್ಕೊಂಡ್ಬಿಟ್ರೆ ಸಾಲು ರೇ ಸ್ವಾಮಿ, ಅವಳು ಅನ್ಕೋಬೇಕು. ఏం చెప్పారో నా ఏం చెప్పారో అదిరిపోయింది తెరి చంబలకడి పంబ శివలక్ష్మి ನನ್ ಮೇಲೆ ಯಾವ ನನ್ ಮಗನಾದ್ರೂ ಕೈ ಹಾಕ್ಲಿ ಹಾಕ್ಲಿ ನೋಡೋಣ ಹಾಕಲ್ಲ. ಯಾಕೆ ಹೇಳು? ನಾನ್ ಲಕ್ಷಣವಾಗಿ ಮದ್ವೆ ಮಾಡ್ಕೊಂಡು ನನ್ ಗಂಡನ ಪಕ್ಕದಲ್ಲೇ ಬಂದ್ರೆ ಇಲ್ಲಿ ಗಂಡನ ಪಕ್ಕದಲ್ಲೇ ಇರಿಸ್ಕೊಂಡಿರ್ತೀನಿ. ನಿಂತರ ಅಲ್ಲ, ಕಟ್ಕೊಂಡಿರೋ ಗಂಡನ ಮನೆಯಿಂದ ಆಚೆ ಓಡಿಸಿ ತವ್ರ ಮನೇಲಿ ಬಿದ್ದಿದೆಯಲ್ಲ. ಹಿಂಗೆ ಇದ್ರೆ ನಮ್ಮ ಅಣ್ಣ ಮಾತ್ರ ಅಲ್ಲ, ಊರಲ್ಲಿ ಹೋಗೋ ಬರೋರೆಲ್ಲರೂ ವಿಸಿಲ್ ಹೊಡಿತಾರೆ, ಕಣ್ಣು ಹೊಡಿತಾರೆ, ಚಾನ್ಸ್ ಸಿಕ್ಕಿದ್ರೆ ಕೊಯ್ಯು ಹಾಕ್ತಾರೆ. ಹೌದಮ್ಮ, ಹೆಣ್ಣು ಮಕ್ಕಳು ಬಾಲ್ಯದಲ್ಲಿ ತಂದೆ ತಾಯಿಗಳ ಜೊತೆಲಿ ಇರ್ಬೇಕು, ಮದುವೆ ಆದ್ಮೇಲೆ ಗಂಡನ ಜೊತೆಲಿ ಇರ್ಬೇಕು, ಮುಪ್ಪಿನಲ್ಲಿ ಮಕ್ಕಳ ಜೊತೆಲಿ ಇರ್ಬೇಕು. ಆದ್ರೆ ಇವಳು ಮದುವೆ ಆದ್ರೂ ಗಂಡನ್ ಬಿಟ್ಟು ತವ್ರ ಮನೇಲಿ ಬಿದ್ದಿದ್ದಾಳೆ. ಬಾವ, ನೀನು ನಮ್ ಗುಡಿಸಲಕ್ ನುಗ್ದಾಗ ನಾನ್ ನನ್ ತಂಗಿ ಅವನ್ ಕೊಟ್ಟು ಮದ್ವೆ ಮಾಡ್ದೆ ತಾನೆ. ಈಗ ನಾನು ನಿನ್ ತಂಗಿ ರೂಮಿಗೆ ನುಗ್ಗಿದ್ದೀನಿ, ನನಗೂ ಅವಳಿಗೂ ಮದ್ವೆ ಮಾಡಿಸು. ಮದ್ವೆ ಮಾಡಿದ್ರಿ ರಾಣಿ. ಮದುವೆ ಆದ್ಮೇಲೆ ಗಂಡನ ಜೊತೆಲಿ ಇರ್ಬೇಕು, ಮುಪ್ಪಿನಲ್ಲಿ ಮಕ್ಕಳ ಜೊತೆಲಿ ಇರ್ಬೇಕು. ಆದ್ರೆ ಇವಳು ಕನ್ನಡದ ಹೆಣ್ಣಾಗಿ ತಾಳಿ ಕಟ್ಟಿದ ಗಂಡನಿಗೆ ಗೌರವ ಕೊಡೋದಾದ್ರೆ ನಡೆಯ ಜೊತೆಲಿ. ನಮ್ಮಿಬ್ರು ಕಣ್ಮುಂದೆನೆ ನನ್ ಮಗಳ ರೂಮಿಗೆ ನುಗ್ಗಿ ಆ ಕುಡ್ಕ ನನ್ ಮಗಳನ್ನ ಬಲಾತ್ಕಾರ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಲ್ಲ. ನಾವಿಬ್ರು ಬದುಕಿದ್ದು ಸತ್ತಂಗಲ್ವೇನಣ್ಣ? ನೋಡಮ್ಮ, ಇಷ್ಟಕ್ಕೆಲ್ಲ ನೀನೇ ಕಾರಣ. ಅಣ್ಣ, ಹೌದಮ್ಮ, ನೀನ್ ಸೆಲೆಕ್ಟ್ ಮಾಡಿರೋ 10 ಹುಡುಗರನ್ನ ಬಿಟ್ಬಿಟ್ಟು ನಿನ್ ಮಗಳು ರಾಣಿ ಸೆಲೆಕ್ಟ್ ಮಾಡಿದಾಳೆ ಅಂತ ಯಾವನು ದಿಕ್ಕು ದೆಸೆಲ್ದಿದ್ ಬೇವರ್ಸಿನ ತಗೊಂಬಂದು ಅವನಿಗೆ ಮದುವೆ ಮಾಡಿಕೊಟ್ಟಲ್ಲ, ಅದೇ ಇಷ್ಟಕ್ಕೆಲ್ಲ ಕಾರಣ ಆಗಿರೋದು. ನೋಡೋ, ಈಗ್ಲೂ ಕಾಲ ಮಿಂಚಿಲ್ಲ. ನಾನ್ ಹೇಳ್ದಾಗ ನೀನ್ ನಡ್ಕೊಂಡ್ರೆ ಈ ಮನೆತನದ ಮಾನ ಮರ್ಯಾದೆ ಗೌರವ ಎಲ್ಲ ಉಳಿಯುತ್ತೆ. ಏನ್ ಮಾಡ್ಬೇಕಣ್ಣ? ರಾಣಿಗೆ ಬೇರೆ ಮದುವೆ ಮಾಡು. ಹೇಗೂ ಟಾಪ್ 10 ಅಲ್ಲಿ ನಂಬರ್ 1 ಹುಡುಗನ್ನ ನೀನೇ ಮನಸಾರ ಮೆಚ್ಚಿ ಸೆಲೆಕ್ಟ್ ಮಾಡಿದ್ದೆ. ನಾಳೆ ಬೆಳಿಗ್ಗೆನೆ ಅವನ್ನ ಕರೆಸ್ತೀನಿ. ರಾಣಿಗೂ ಅವನಿಗೂ ನಿಶ್ಚಿತಾರ್ಥ ಮಾಡಿ ಮುಗಿಸ್ಬಿಡು. ಹೂವು, ಹಣ್ಣು, ಅರ್ಶಿನ, ಕುಂಕುಮ ಜೊತೆಗೆ ರೇಷ್ಮೆ ಸೀರೆ. ಏನತ್ತೆ ಇದು? ನಮ್ಗೆ ಹೇಳ್ದೆ ಕೇಳ್ದೆ ಪ್ರೋಗ್ರಾಮ್ ಇಟ್ಕೊಂಡ್ಬಿಟ್ಟಿದ್ದೀರಾ? ಏನ್ ವಿಶೇಷ? ಎಲ್ಲ ನಿನ್ನ ಕೇಳಿ ಇಟ್ಕೋಬೇಕಾ? ಇವತ್ತು ನನ್ನ ಮಗಳು ಮದ್ವೆ ನಿಶ್ಚಿತಾರ್ಥ. ಬನ್ನಿ 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 ಮದುಮಗಳೇ ಬನ್ನಿ. ನಿಮ್ಮಮ್ಮ ನಿಮ್ಗೆ ಪ್ರೆಸ್ ಆಗಿ ಇನ್ನೊಂದ್ ಮದ್ವೆ ಅರೇಂಜ್ ಮಾಡಿದಾಳೆ. ಏನು? ಅದು ಅಲ್ಲಿ ಕೂತಿದಾನಲ್ಲ, ಅವನೇ ನಿಮ್ ಹೊಸ ಪೀಸು. ಆಗ ಗಂಡ ಅವನ್ ಪಕ್ಕದಲ್ಲಿ ಕೂತಿದಾಳಲ್ಲ ಶೋಕೇಶು, ಅವಳ ನಿಮ್ ಬಾವಿ ಅಂತ. ಏನಿದೆಲ್ಲ? ರಾಣಿ, ಇವತ್ತು ನಿನ್ ಮದ್ವೆ ನಿಶ್ಚಿತಾರ್ಥಮ್ಮ. ಯಾರನ್ನ ಕೇಳಿ ನಿಶ್ಚಿತಾರ್ಥ ಅರೇಂಜ್ ಮಾಡಿದ್ರಿ? ರಾಣಿ, ನಾನ್ ನಿನ್ ತಾಯಿ ಕಣಮ್ಮ. ನಾನೇನೇ ಮಾಡಿದ್ರು ನೀನ್ ಒಳ್ಳೇದಕ್ಕೆ ಮಾಡ್ತೀನಮ್ಮ. ಹೌದಮ್ಮ, ನಾನೇ ಆಗ್ಲಿ ನಿಮ್ಮಮ್ಮನೇ ಆಗ್ಲಿ ನಿನ್ಗೋಸ್ಕರ ಏನೇ ಮಾಡಿದ್ರು ನಿನ್ ಒಳ್ಳೇದಕ್ಕೋಸ್ಕರನೇ. ಮಗು ಹತ್ರ ಏನ್ ಮಾತು, ತಾಂಬೂಲ ಬದಲಾಯಿಸ್ಕೊಳ್ಳೋಣ. ಮಾವ, ದೊಡ್ಡವರಾದ ನಿಮಗ್ ಬುದ್ಧಿ ಇಲ್ಲ ಅಂದ್ರೆ ನನಗೂ ಬುದ್ಧಿ ಇಲ್ಲ ಅನ್ಕೊಂಡ್ರ? ಕತ್ತಲ್ಲಿ ತಾಳಿ ಇಟ್ಕೊಂಡು ಇನ್ನೊಬ್ರ ಕೈಲಿ ತಾಳಿ ಕಟ್ಟಿಸ್ಕೊಳ್ಳ? ನೋಡಮ್ಮ, ಇಷ್ಟು ದಿವಸ ಈ ತಾಳಿನ ನಿನ್ ಕೊಳ್ಳಲ್ಲಿ ಬಿಟ್ಕೊಂಡು ಮಹಾ ಪಾಪ ಮಾಡಿದ್ಯಾ. ಕಿತ್ ಬಿಸಾಕ ಮಾತನ. ಮಾವ, ಅಣ್ಣ, ಇವಳು ಚಿಕ್ಕ ಹುಡುಗಿನಣ್ಣ, ಏನು ಗೊತ್ತಾಗಲ್ಲ. ರಾಣಿ, ಮಾವ ಹೇಳ್ದಂಗೆ ಇದನ್ ಕಿತ್ ಬಿಸಾಕಮ್ಮ. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ತನ್ ಮಗಳಿಗೆ ತಾಳಿ ಭಾಗ್ಯ ಸಿಕ್ಲಿ ಅಂತ ಎಷ್ಟೋ ತಾಯಂದಿರು ಹರಕೆ ಹೊತ್ತಿರೋದ್ ನೋಡಿದೀನಿ, ಉಪವಾಸ ಇರೋದ್ ನೋಡಿದೀನಿ. ಆದ್ರೆ ಗಂಡ ಬದುಕಿರುವಾಗ್ಲೇ ತನ್ ಮಗಳ ತಾಳಿನ ಕಿತ್ತು ಇನ್ನೊಬ್ಬನ ಕೊಟ್ಟು ಮದುವೆ ಮಾಡ್ಬೇಕು ಅನ್ನೋ ತಾಯಿನ ಇಲ್ಲೇ ಇವಾಗ್ಲೇ ನೋಡ್ತಾ ಇರೋದು. ಆಹಾಹಾಹಾ, ಕೋಟ್ಯಾಧೀಶ್ವರ ಅಂತ ನಾಟಕ ಮಾಡಿ ಒಂದ್ ಹೆಣ್ಣಿನ ಕತ್ತಿಗೆ ತಾಳಿ ಕಟ್ಟಿ ಪೊಲೀಸ್ನವ್ರಿಗೆ ಹೆದರ್ಕೊಂಡು ತಲೆ ಮರ್ಸ್ಕೊಂಡಿರೋ ಗಂಡನ್ನ ಇಲ್ಲೇ ಈಗ್ಲೇ ನಾನ್ ನೋಡ್ತಿರೋದು. ಏ ಫ್ರಾಡ್! ಹೌದು ಅತ್ತೆ, ನಾನ್ ಫ್ರಾಡೆ. ಆದ್ರೆ ನಿನ್ ಮಗಳನ್ನ ಸಾಕಕ್ಕಾಗದೇ ಇರೋಷ್ಟು ಹೇಳಿ ಅಲ್ಲ. ನಿನ್ ಜೊತೆ ಬಂದು ತೀರ್ಪೆ ಎತ್ತೋಕೆ ನನ್ನ ಮಗಳೇನು ಭಿಕ್ಷುಕಿ ಅಲ್ಲ. ಅದು ಹೇಳ್ಬೇಕಾದವಳು ನೀನಲ್ಲ ಅತ್ತೆ, ನಿನ್ ಮಗಳು. ಹೇಳ್ತಾಳೋ
ಹೇಳ್ತಾಳೆ. ನಿನ್ ತಾಯಿಗೆ ಅವಮಾನ ಆಗ್ತಾ ಇದ್ರೆ ಯಾಕಮ್ಮ ಹಾಗೆ ನೋಡ್ತಾ ಇದ್ಯಾ? ಬಿಸಾಕಮ್ಮ ಬಿಸಾಕಮ್ಮ, ಕಿತ್ತು ಬಿಸಾಕಮ್ಮ, ಆ ಗಂಡ ಜಂಬಲಕಡಿ ಪಂಬ. ಅತ್ತೆ, ನಿನಗ್ ತಾಳಿ ಮೇಲಾಗ್ಲಿ ಹಣೆ ಮೇಲೆ ಇಟ್ಕೊಂಡಿರೋ ಬೊಟ್ಟ ಮೇಲಾಗ್ಲಿ ಗಮನ ಇದೇನು? ಗಂಡ ಇದಾನೋ ಇಲ್ವೋ ಅಂತಾನೆ ಗೊತ್ತಿಲ್ಲ. ಅಯ್ಯೋ ಸಿಸ್ಟ್ರು, ಇಷ್ಟೆಲ್ಲ ಸೌಕರ್ಯ ಇರ್ಬೇಕಾದ್ರೆ ಗಂಡ ಯಾಕ್ಬೇಕು ಹೇಳು? ಆ ಗಂಡನ್ನೇ ಬೇಡ ಅಂದ್ಮೇಲೆ ಕುದ್ಗೆಲಿ ತಾಳಿ ಯಾಕೆ? ಕಿತ್ಗೆ ತಾಳಿನ ಕೊಡು 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 ಕೊಡು. ನೋಡ್ದೆ ರಾಣಿ ನಿಮ್ಮಮ್ಮನ್ನ, ಅವ್ರ ಕುತ್ಕೆಲ್ ಮಾತ್ರ ತಾಳಿ ಇರ್ಬೇಕು, ನೀನು ಕಿತ್ ಬಿಸಾಕ್ಬೇಕು. ಹಾ ನೋಡು, ನಿನಗ್ ಸ್ವಾಭಿಮಾನ ಇರೋ ಗಂಡ ಬೇಡ, ನೀನ್ ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರೋ ಗುಲಾಮನೆ ಬೇಕು ಅನ್ನೋದಾದ್ರೆ ನಾ ಕಟ್ಟಿರೋ ತಾಳಿನ ಕಿತ್ ಬಿಸಾಕ. ನೀನ್ ರೂಪಕ್ಕಾಸೆ ಪಟ್ಟು ಹಣಕ್ಕಾಸೆ ಪಟ್ಟು ಎರಡನೇ ಮದ್ವೆ ಆದ್ರೂ ಪರವಾಗಿಲ್ಲ ಅಂತ ಕೂತಿದ್ದಾನಲ್ಲ, ಅವನ್ ಬೇಕು ಅನ್ನೋದಾದ್ರೆ ನಾ ಕಟ್ಟಿದ ಕಿತ್ ಬಿಸಾಕಿ ಹೋಗ್ ಮದುವೆ ಮಾಡ್ಕೋ ಲೋಫರ್ನ. ಕಿರ್ಚ್ ಬೇಡ, ಕೋಳಿ ಕತ್ ಮುರಿದಂಗ್ ಮುರಿದಾಕ್ಬಿಡ್ತೀನಿ. ಹುಷಾರ್. ರಾಜ, ನಡೀರಿ, ಈಗ ನಿಮ್ ಜೊತೆ ಎಲ್ಲಿಗೆ ಬೇಕಾದ್ರೂ ನಾನು ಬರ್ತೀನಿ. ಸಾಕು 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 ಸಾಕು. ಬ್ರದರು, ಏನ್ ನೋಡ್ತಿದಿ? ನಡೀರಿ ನಡೀರಿ ನಡೀರಿ. ಓಕೆ ಸಿಸ್ಟರ್. ಹೋದ್ಲು ರಾಜನ್ ಜೊತೆ. ಗೆಟ್ ಅಪ್ ಚೇಂಜ್ ಮಾಡ್ಕೊಂಡು ಇದೆಲ್ಲ ಕ್ಲೀನ್ ಮಾಡು. ಏ ಜಂಬಲ ಕಡೆ ಪಂಬ, ನೀನು ಅಷ್ಟೇ. ಡಾರ್ಲಿಂಗು, ಬಲ್ಲೆ ಬಲ್ಲೆ ಬಲ್ಲೆ. ಈಗೇನಣ್ಣ? ಶ್ರೀಭದ್ರಮಾರಮಣ ಗೋವಿಂದ ಗೋ